ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ನಾನು ಅನ್ಕೊಳತ್ತೇನೆ ರೀ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಿ. ನಿಮಗೆ ನಾ ಎದ್ರ ಬಗ್ಗೆ ವೀಡಿಯೋ ಮಾಡತ್ತಂತ ಹೇಳಿ ಗೊತ್ತೇ ಇರ್ತೈತಿ. ನಾನು ಇವತ್ತು ಫೇಸ್ ಪ್ಯಾಕ್ ಬಗ್ಗೆ ಮಾಡತ್ನು. ಸ್ಕಿನ್ ಅನ್ನೋದು ಎಲ್ಲರಿಗೂ ಭಾಳ ಮುಖ್ಯ ನೋಡ್ರಿ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಸ್ಕಿನ್ ಅನ್ನೋದು ತುಂಬಾ ಮುಖ್ಯ ಆಗಿರ್ತೈತೆ ರೀ. ಅದ್ರಾಗಂತೂ ಹೆಣ್ಮಕ್ಳಿಗೆ ಒಂದೇ ಗುಳ್ಳೆ ಆತಂದ್ರೆ ಯಪ್ಪ ನನಗೆ ಗುಳ್ಳಾಗೈತಿ, ಏನು ಮಾಡ್ರೆ ಹೊಕ್ಕೈತಿದ, ಯಾವ ಕ್ರೀಮ್ ಹಚ್ಕೋಬೇಕು, ಯಾವ ಪಾರ್ಲರ್ಗೆ ಹೋಗಬೇಕು ಅಂಥೇಳಿ ಇದನ್ನ ಯೋಚನೆ ಮಾಡ್ತಿರ್ತಾರೆ ರೀ. ಅದಕ್ಕಾಗ್ರಿ ನಾವು ಮನ್ಯಾಗ ಯಾವ ಥರ ಫೇಸ್ ಪ್ಯಾಕ್ ಮಾಡ್ಕೋಬಹುದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡತ್ತೇನೆ ರೀ. ಏನು ಜಾಸ್ತಿ ವಸ್ತು ಬೇಡ್ರಿ, 3 ವಸ್ತು ಇದ್ರೆ ಸಾಕ್ರಿ. ಅವ ಏನಂಥೇಳಿ ನೀವು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಕೈತಿ. ಸ್ಕಿಪ್ ಮಾಡಿ ನೋಡ್ರಿ, ಏನೂ ಗೊತ್ತಾಗೋದಿಲ್ಲ. ಪೂರ್ತಿ ವಿಡಿಯೋ ನೋಡ್ರಿ, ಏನಂಥೇಳಿ ನೋಡ್ಕೊಂಬರ್ರಿ. ಫೇಸ್ ಪ್ಯಾಕ್ ಮಾಡೋಕ್ಕೆ ನಾನು ಒಂದು ಬೀಟ್ರೂಟ್ ತೊಗೊಂಡೆ. ಅದ್ರ ಮೇಲಿಂದೆಲ್ಲ ಚೆನ್ನಾಗಿ ಸಿಪ್ಪಿ ತಗೋಬೇಕ್ರಿ. ಬೀಟ್ರೂಟ್ ತೊಗೊಂಡ ಯಾವ ಫೇಸ್ ಪ್ಯಾಕ್ ಮಾಡತ್ತಾಳಂಥೇಳಿ ನೀವು ಅಂದ್ಕೊಳತ್ತಿರ್ಬೋದು. ನೀವು ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೂ ಗೊತ್ತಾಕೈತಿ ನಾನು ಯಾವ ಥರ ಫೇಸ್ ಪ್ಯಾಕ್ ಮಾಡಿ ಎದಕ್ಕೆ ಯೂಸ್ ಆಕೈತಿ ಅಂಥೇಳಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡೋದೇ ನೋಡ್ರಿ, ಗೊತ್ತಾಕೈತಿ. ಸಿಪ್ಪಿ ತೆಗ್ದಿಂದ ಅದನ್ನು ನಾನು ಚೆನ್ನಾಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡತ್ನು. ನೀವು ಹೆರ್ಚು ಮನೆ ಹತ್ರ ಹೆರಿಚ್ರ ಅಷ್ಟೊಂದೇನು ಜ್ಯೂಸ್ ಇದ್ರಂದು ಬರೋಂಗಿಲ್ಲ. ಅದಕ್ಕೆ ನಾನು ಮಿಕ್ಸರ್ಗೆ ಹಾಕತ್ನು. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊರಿ. ನಾನು ಮಿಕ್ಸರ್ ಬಾಂಡಿ ದೊಡ್ಡದೈತೆ ಅಂಥೇಳಿ ಅದಕ್ಕೆ ಸಣ್ಣ ಮಾಡಿದ್ನಿ ನೋಡಿರಿ. ಇವಾಗ ಮಿಕ್ಸಿ ಹಾಕಿದ್ನಿ, ಈ ಥರ ಜ್ಯೂಸ್ ಬಂತು. ಅದನ್ನು ಜ್ಯೂಸ್ ತಕ್ಕೊಂಡು ನೋಡಿರಿ, ಇಷ್ಟ ಜ್ಯೂಸ್ ಬಂದೈತಿ. ಬರ್ರಿ ಈಗ ನಾನು ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ರೀ. ಆಗಲೇ ನಾವು ಬೀಟ್ರೂಟ್ ಈ ಥರ ಜ್ಯೂಸ್ ಮಾಡಿ ಇಟ್ಟಿದ್ದೀವಲ್ಲ ರೀ, ಅದಕ್ಕೆ ನಾನು 2 ಸ್ಪೂನ ಕಡ್ಲೆ ಹಿಟ್ಟು ಹಾಕತ್ನು. ಕಡ್ಲೆ ಹಿಟ್ಟಾಗಿಂದ ಇದಕ್ಕೆ ನಾನು ಪತಂಜಲಿ ಅಲೋವಿರಾ ಜೆಲ್ ಕೇಸರ್ ಚಂದನ ಐತ್ರಿ. ಇದು ಒಂದು ಹಿಟ್ಟು ಹಾಕ್ನು, 1 ಸ್ಪೂನ್ ಆಗುವಷ್ಟು ಹಾಕ್ರಿ. ನೆಕ್ಸ್ಟ್ ಇದಕ್ಕೆ ನಾನು ರೋಸ್ ವಾಟರ್ ಹಾಕತ್ತೀನಿ ನೋಡ್ರಿ. ಸ್ವಲ್ಪ ರೋಸ್ ವಾಟ್ರು ಹಾಕ್ಕೊಳ್ರಿ. ನಿಮ್ಮ ಹತ್ರ ಮತ್ತೇನರ ಬೇರೆ ಪ್ರಾಡಕ್ಟ್ಸ್ ಇದ್ರಂದ್ರೆ ಹಾಕ್ಕೊಳ್ಬೋದು. ಇದನ್ನೊಂದು ಸಲ ನಾವು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾವುದೇ ಥರ ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ನೀವು ಮನ್ಯಾಗ ಫೇಸ್ ಪ್ಯಾಕ್ ಮಾಡ್ಕೊಂಡ್ರಂದ್ರೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹೊರಗಿನ ಕ್ರೀಮ್ ಹಚ್ಕೊಳ್ಳೋಣ ಏನರ ಒಂದಿಟ್ಟು ಗುಳ್ಳೆ ಆಗೋದು ಹಾಗೆ ಏನರ ಆಗಿತ್ತು. ನಾ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ. ಆಮೇಲೆ ಮನ್ಯಾಗ ಫೇಸ್ ಪ್ಯಾಕ್ ಮಾಡ್ಕೋತನ ಇದಾಗಿರ್ಬೋದು. ಆಮೇಲೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಿ, ಆಲೂ ಸ್ಕಿನ್ ಕೇರ್ ಅಂಥೇಳಿ. ಅದು ತುಂಬ ಚೆನ್ನಾಗಿದೆ. ಒಂದು ಸಲ ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ. ಬೀಟ್ರೂಟಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಹೇರ್ಗಾಗಿರ್ಬೋದು, ಆಮೇಲೆ ನಮ್ಮ ಹೆಲ್ತ್ಗಾಗಿರ್ಬೋದು, ನಮ್ಮ ಸ್ಕಿನ್ ಕೇರ್ಗೂ ಆಗಿರ್ಬೋದು ತುಂಬಾ ಒಳ್ಳೆಯದ್ರಿ ಬೀಟ್ರೂಟ್. ಆಮೇಲೆ ಕಡ್ಲೆ ಹಿಟ್ಟು ಅದ್ರ ಬಗ್ಗೆ ಅಂತೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರ್ತೈತಿ. ಫಸ್ಟ್ ಎಲ್ಲರೂ ಕಡ್ಲೆ ಹಿಟ್ಟು ಯೂಸ್ ಮಾಡತ್ತಿದ್ರು. ನೀವು ಈ ಥರ ಮನ್ಯಾಗ ಮಾಡಿ ಹಚ್ಕೋರಿ. ಜಾಸ್ತಿ ಏನು ವಸ್ತು ಬೇಕಾಗಂಗಿಲ್ಲ ರೀ. ಬೀಟ್ರೂಟ ಮತ್ತು ಕಡ್ಲೆ ಹಿಟ್ಟು, ಅಲೋವಿರಾ ಜೆಲ್, ಆಮೇಲೆ ರೋಸ್ ವಾಟ್ರ್ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಿಮ್ಮ ಹತ್ರ ಏನಿರ್ತೈತಿಲ್ಲ ಅದನ್ನ ಹಾಕೋರಿ. ಅಲೋವಿರಾ ಜೆಲ್ ಇರ್ಲಿಕ್ಕಂದ್ರೆ ನೀವು ಮನೆಯಾಗ ಹಚ್ಚಿರ್ತಿರಲ್ಲ, ಅದನ್ನು ಅಲೋವಿರಾ ತೆಗೆದು ಹಚ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಆಗಿರ್ತೈತೆ ರೀ. ಅದು ನೋಡಿರಿ, ಈ ಥರ ನೀವು ಮನ್ಯಾಗ ಮಾಡಿ ಹಚ್ಕೊಂಡ್ರಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆಮೇಲೆ ಇದನ್ನು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಡಾರ್ಕ್ ಸರ್ಕಲ್ಗೆ ಹೊಕ್ಕೈತಿ, ಆಮೇಲೆ ಪಿಗ್ಮೆಂಟೇಷನ್, ಟ್ಯಾನ್ ಆಗಿರ್ತೈತಿ, ಆಮೇಲೆ ಇದೆಲ್ಲ ಬ್ಲ್ಯಾಕ್ ಆಗಿರ್ತೈತಿ, ಅದು ಹೊಕ್ಕೈತ್ರಿ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಈ ಥರ ಮನ್ಯಾಗ ಫೇಸ್ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೇದು ನೋಡಿರಿ. ಇಷ್ಟ ರೊಕ್ಕ ಕೊಟ್ಟು ತೊಗೊಳ್ಳೋದು, ನಮ್ಮ ಹತ್ರ ದುಡ್ಡು ಇರ್ತಾವೆ, ಒಮ್ಮೆ ಇರಂಗಿಲ್ಲ. ಅದಕ್ಕಾಗಿ ನೀವು ಜಾಸ್ತಿ ಏನು ಖರ್ಚಾಗಂಗಿಲ್ಲ ರೀ. ಬೀಟ್ರೂಟ್ ಏನು ಮಾರ್ಕೆಟ್ನಾಗ ಸಿಗತ್ತವ್ರಿ. ಆಮೇಲೆ ಕಡ್ಲೆ ಹಿಟ್ಟು ಮನ್ಯಾಗ ಇರತೈತಿ. ಅಲೋವಿರಾ ಜೆಲ್ಲ ಇಷ್ಟ ನೋಡಿರಿ. ರೋಸ್ ವಾಟ್ರ್ಕೇನು ಇದಕ್ಕೇನು ಜಾಸ್ತಿ ಬೀಳೋದಿಲ್ಲ ರೀ. ಅಷ್ಟ ಒಂದು 10 ರೂಪಾಯಿದು ಸಿಗ್ತೈತೆ ರೀ. ಇದು ಅಷ್ಟ ಸಣ್ಣದ ತಂದು ಈ ಥರ ಮನ್ಯಾಗ ಮಾಡ್ಕೊಂಡ್ರಂದ್ರೆ ನಿಮಗೂ ಒಳ್ಳೇದ್ರಿ. ಇದನ್ನು ಹಚ್ಕೋಕ್ಕಿಂತ ಮುಂಚಿತವಾಗಿ ನಾವು ಮುಖ ಕ್ಲೀನಾಗಿ ಇಟ್ಕೋಬೇಕ್ರಿ. ಬಿಸಿನೀರಲ್ಲೇ ಮುಖ ತೊಳ್ಕೊಂಡಿರ್ಬೇಕ್ರಿ ಫಸ್ಟಿಗೆ. ಆಮೇಲೆ ನಾವು ಹಚ್ಕೊಂಡು ಇದನ್ನು ನಾನು ಯಾವ ಥರ ಅಪ್ಲೈ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ.
ಮುಖ ಫುಲ್ ಕ್ಲೀನ್ ಇರ್ಬೇಕು ರೀ. ಹೊರಗದು ಹೋಗಿ ಬಂದಿರ್ತೀವಿ, ಡಸ್ಟ್ ಆಗಿರ್ತೈತಿ. ಅದಕ್ಕಾಗಿ ನಾನು ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ ಕುಂತೀನಿ. ಆಮೇಲೆ ಇದನ್ನು ಅಪ್ಲೈ ಮಾಡೋಣ್ರಿ. ಇದಕ್ಕೆ ರೋಸ್ ವಾಟ್ರ್ ಆಮೇಲೆ ಇದು ಹಾಕಿನಿಲ್ಲ, ಸ್ವಲ್ಪ ಅಳಕಾಗೈತಿ. ಅದಕ್ಕಾಗಿ ಇನ್ನೊಂದು ಚೂರು ಕಡ್ಲಿ ಹಿಟ್ಟು ನಾನು ಮಿಕ್ಸ್ ಮಾಡಿ ಹಚ್ಕೊಳತ್ತನು. ಡಾರ್ಕ್ ಸರ್ಕಲ್ ಆಗಿರ್ಬೋದು, ಎಲ್ಲಿ ಜಾಸ್ತಿ ಆಗಿರ್ತೈತಿಲ್ಲ ಅಲ್ಲಿ ಅಪ್ಲೈ ಜಾಸ್ತಿ ಮಾಡೋಣ್ರಿ. ನಿಮಗೆ ಡೈಲಿ ಮಾಡೋದು ಆಗ್ಲಿಕ್ಕಂದ್ರೆ 1 ವಾರ ಒಳಗೆ 3 ದಿನ ಮಾಡಿರಿ. ನೀವು ಇಲ್ಲಿ ಹಚ್ಕೋಬೋದಿದೆ. ನಾನು ಫುಲ್ ಅಪ್ಲೈ ಮಾಡಾತ್ನ ನೋಡ್ರಿ. ನಿಮ್ಮ ಹತ್ರ ಬ್ರಷ್ ಇದ್ದಂದ್ರೆ ನೀವು ಬ್ರಷ್ ಯೂಸ್ ಮಾಡ್ಬೋದು. ಇದು ಫುಲ್ ಎಲ್ಲ ಒಣಗಬೇಕ್ರಿ. ಅಷ್ಟೊತ್ತನ ನಾವು ಕುಂಡ್ರಬೇಕು 10-15 ನಿಮಿಷ. ಇದನ್ನು ಹಚ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ಯಾವ ಏಜ್ದಾರ ಬೇಕಾದರೂ ಹಚ್ಕೊಳ್ಬೋದು. ಬಾಯ್ಸ್ ಆಗಿರಲಿ, ಗರ್ಲ್ಸ್ ಆಗಿರಲಿ, ಆಮೇಲೆ ದೊಡ್ಡವರು ಸಣ್ಣವರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ರೀ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾ ಹಾಕಿರೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು. ಆಮೇಲೆ ಈ ವಿಡಿಯೋ ಏನಾರ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಆಮೇಲೆ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಚಲೋ ಇತ್ತಂದ್ರೆ ಚಲೋ ಆಗೈತೆ ಅಂತ ಹೇಳ್ರಿ. ಏನಾರ ಕೆಟ್ಟಾಗಿತ್ತಂದ್ರೆ ಕೆಟ್ಟದಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೀವು ಸಪೋರ್ಟ್ ಮಾಡೋಂಥ ನನಗೆ ತುಂಬಾ ಮುಖ್ಯ ಆಗಿರ್ತೈತೆ ರೀ. ನೋಡಿರಿ, ಈ ಥರ ಎಲ್ಲ ಒಣಗಿರ್ಬೇಕು ರೀ. ಆಮೇಲೆ ಇದನ್ನು ತಣ್ಣೀರಿಂತ್ರನ ಕ್ಲೀನ್ ಮಾಡಬೇಕು, ಬಿಸಿನೀರು ಯೂಸ್ ಮಾಡಬಾರ್ದು. ಬರ್ರಿ ನಾ ಇವಾಗ ಕ್ಲೀನ್ ಮಾಡ್ತೀನಿ. ನೋಡಿರಿ ಯಾವ ಥರ ಗ್ಲೋ ಆಗೈತೆ ಅಂತ ಹೇಳಿ ನೀವು ನೋಡಾತಿರ್ಬೇಕು.